PSI ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಯಾದಗಿರಿಯಲ್ಲಿ ನಿಷ್ಠಾವಂತ ದಕ್ಷ ಅಧಿಕಾರಿ ಸಾವನ್ನಪ್ಪಿದ್ದಾರೆ. ಯಾದಗಿರಿ ನಗರ ಠಾಣೆಯ PSI ಪರಶುರಾಮ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಗುರುವಾರವಷ್ಟೇ ವರ್ಗಾವಣೆಯಾಗಿದ್ರು ಪರಶುರಾಮ್. ಸೈಬರ್ ಕ್ರೈಮ್ PSI ಆಗಿ ವರ್ಗಾವಣೆಯಾಗಿರ್ತಾರೆ. ನಿನ್ನೆ ಪೊಲೀಸ್ ಕ್ವಾರ್ಟರ್ಸ್ ನಿವಾಸದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಯಾದಗಿರಿಯಲ್ಲಿ PSI ಪರಶುರಾಮ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಯಾದಗಿರಿ ನಗರ ಠಾಣೆಯಲ್ಲಿ PSI ಆಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು ಪರಶುರಾಮ್. ಸೈಬರ್ ಕ್ರೈಮ್ PSI ಆಗಿ ವರ್ಗಾವಣೆ ಕೂಡ ಆಗಿದ್ರು. ಅದೇ ರೀತಿಯಾಗಿ ಬುಧವಾರ ನಗರ ಠಾಣೆಯಲ್ಲಿ ಅಭಿಮಾನದ ಬೀಳ್ಕೊಡುಗೆಯನ್ನ ಕೂಡ ಕೊಡಲಾಗಿತ್ತು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಆದ್ರೆ ನಿನ್ನೆ ಪೊಲೀಸ್ ಕ್ವಾರ್ಟರ್ಸ್ ನಿವಾಸದಲ್ಲಿ ಹಠಾತ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ನೋಡಿ, ಯಾದಗಿರಿಯ PSI ಪರಶುರಾಮ್ ಸಾವಿನ ಸುತ್ತ ಸಾಕಷ್ಟು ಅನುಮಾನಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಪದೇ ಪದೇ ಹಣಕ್ಕೆ ಬೇಡಿಕೆಯನ್ನ ಇಡ್ತಾ ಇದ್ರು ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಕಳೆದ 6 ತಿಂಗಳ ಹಿಂದೆಯಷ್ಟೇ 30 ಲಕ್ಷ ಹಣವನ್ನ ಕೂಡ ಕೊಡಲಾಗಿತ್ತು ಅನ್ನುವಂತಹ ಆರೋಪವನ್ನ ಕೂಡ ತಂದೆ ಮಾಡ್ತಾ ಇದ್ದಾರೆ. PSI ಪರಶುರಾಮ ಸಾವನ್ನ ಖಂಡಿಸಿ ಒಂದು ಕಡೆ ಪ್ರತಿಭಟನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಯಾದಗಿರಿಯ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಖಾಸಗಿ ಆಸ್ಪತ್ರೆ ಬಳಿ ಆಂಬ್ಯುಲೆನ್ಸ್ ಅನ್ನ ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. PSI ಸಾವಿಗೆ ಸೂಕ್ತ ತನಿಖೆ ಆಗಬೇಕು ಅನ್ನುವಂತಹ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಯಾದಗಿರಿ ಶಾಸಕ ಹಾಗೂ ಆತನ ಪುತ್ರನ ವಿರುದ್ಧ FIR ಕೂಡ ದಾಖಲಾಗಿದೆ. ಪೋಸ್ಟಿಂಗ್ಗಾಗಿ ಪದೇ ಪದೇ ಹಣಕ್ಕೆ ಕಿರುಕುಳವನ್ನ ಕೊಡ್ತಾ ಇರುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಹಾಗೂ ಪುತ್ರ ಸನ್ನಿಗೌಡ ವಿರುದ್ಧ ಈಗಾಗಲೇ FIR ಕೂಡ ದಾಖಲಾಗಿದೆ. ಶಾಸಕನ ಕಿರುಕುಳದಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರಂತೆ PSI. ಯಾದಗಿರಿಯ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ನಗರದ ಖಾಸಗಿ ಆಸ್ಪತ್ರೆ ಬಳಿ ವಿವಿಧ ಸಂಘಟನೆಯ ಕಾರ್ಯಕರ್ತರು ಜಮಾಯಿಸಿ ಆಂಬ್ಯುಲೆನ್ಸ್ ಅನ್ನ ತಡೆದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. PSI ಸಾವಿಗೆ ಸೂಕ್ತ ತನಿಖೆ ಆಗಬೇಕು ಅನ್ನೋದು ಸಂಘಟನೆಗಳ ಆಗ್ರಹ ಆಗಿದೆ. ಯಾದಗಿರಿಯಲ್ಲಿ PSI ಪರಶುರಾಮ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇನ್ನು ಕರ್ಣನ್ನ ಹಿಂಡುತ್ತೆ PSI ತುಂಬು ಗರ್ಭಿಣಿ ಪತ್ನಿಯ ಕಣ್ಣೀರು. ಗಂಡನ ಮೃತದೇಹ ನೋಡ್ತಾ ಇದ್ದಂತೆ ಮೂರ್ಛೆ ಬಿದ್ದಿದ್ದಾರೆ ಪತ್ನಿ. ನನ್ನ ಗಂಡನ ಸಾವಿಗೆ ನ್ಯಾಯವನ್ನ ಕೊಡಿಸಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ನನ್ನ ಮಕ್ಕಳು ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ನಾನು ಏನ್ ಹೇಳಿ? ಯಾದಗಿರಿ SP G ಸಂಗೀತ ಎದುರು ಪತ್ನಿ ಶ್ವೇತಾ ಗೋಳಾಡ್ತಾ ಇದ್ದಾರೆ. ಯಾದಗಿರಿ ಶಾಸಕನ ವಿರುದ್ಧ ಗಂಭೀರವಾಗಿ ಆರೋಪವನ್ನ ಕೂಡ ಮಾಡಲಾಗ್ತಾ ಇದೆ. ಕಾರಣ ಇಲ್ಲದೆ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳಿ ದೂರು ಕೂಡ ದಾಖಲಾಗಿದೆ. ಹೆಚ್ಚು ಹಣವನ್ನ ಕೇಳಿದ್ದಾರೆ, ಹೀಗಾಗಿ ದುರಂತ ನಡೆದಿದೆ. ಯಾದಗಿರಿ ಶಾಸಕನ ವಿರುದ್ಧ ಶ್ವೇತಾ ತಂದೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪದೇ ಪದೇ ಹಣವನ್ನ ಕೇಳಲಾಗ್ತಾ ಇತ್ತು. ಕಾರಣ ಇಲ್ಲದೆ ಅವರನ್ನ ವರ್ಗಾವಣೆ ಕೂಡ ಮಾಡಲಾಗಿತ್ತು. ಕಾರಣ ಏನು ಅನ್ನೋದು ಕೂಡ ನಮಗೂ ಕೂಡ ಗೊತ್ತಿಲ್ಲ. ವಿತೌಟ್ ರೀಸನ್ ಅವ್ರನ್ನ ವರ್ಗಾವಣೆ ಮಾಡಿದ್ರು ಅನ್ನುವಂತಹ ಆರೋಪಗಳನ್ನು ಕೂಡ ಮಾಡಲಾಗ್ತಾ ಇರುವಂತದ್ದು. FIR ಮಾಡ್ರೆ ತನಿಖೆ ಮಾಡ್ರಿ ಮೇಡಮ್, ತನಿಖೆ ಅವರೆಲ್ಲಿದ್ದಾರೆ? ನೀವಿದ್ದೀರಾ? ಯಾವ ತರ ಹೇಳಿಕೆ ಕೊಡ್ತಾರ ನೀವಿದ್ದೀರಾ? ಅವರೆಲ್ಲಿದ್ದಾರೆ ಮೇಡಮ್? ಅವ್ರು ಇರಬೇಕು ಬೇಡಬೇಕು ಅನ್ನೋದು ನಾವು ಡಿಸಿಷನ್ ತಗೋತೀವಿ. ನೀವು ಡಿಸಿಷನ್ ಅಲ್ಲ ಮೇಡಮ್, ಅದು ನಾವು ಕೇಳ್ತೀವಿ. ಅವರು ರೀಸನ್ ಇದ್ದಾರೆ, ಅವ್ರ ತನಿಖೆಗೆ ಅವ್ರ ರೀಸನ್ ಇದ್ದಾರೆ. ತನಿಖೆ ಮಾಡೋಣ. ತನಿಖೆ ಇಲ್ಲ, ಕರ್ಸ್ರಿ ನೀವು ಕರ್ಸ್ರಿ. ಇಷ್ಟು ದೊಡ್ಡ ಆಫೀಸರ್ ಇದ್ದಾರೆ, ಅವ್ರೆಲ್ಲಿದ್ದಾರೆ? ಇದ್ರು ಇಷ್ಟೊತ್ತು ಎಲ್ಲಿದ್ದಾರೆ ಮೇಡಮ್? ನಾನು ನೋಡ್ಲೇ ಇಲ್ಲ. ನಾವೇ ಕರ್ಕೊಂಡ್ ಬಂದೇವ. ಅವರೇ ಎಲ್ಲ ಮಾಡಿ. ಆಯ್ತು, ಕರ್ಸ್ರಿ. ಅವ್ರು ಒಪ್ಕೋಬೇಕು, ಅವ್ರು ತಪ್ಪು ಒಪ್ಕೋಬೇಕು. ಅವರೇ ಸುನೀಲ್ FIR ಮಾಡ್ರೆ ತನಿಖೆ ಮಾಡ್ರಿ ಮೇಡಮ್, ತನಿಖೆ ಕರ್ಸ್ರಿ ಮೇಡಮ್. ಅವರೆಲ್ಲಿದ್ದಾರೆ? ನೀವಿದ್ದೀರಾ? ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ನಾಗರಾಜ್, ಸದ್ಯಕ್ಕೆ ಅಲ್ಲಿನ ವಾತಾವರಣ ಯಾವ ರೀತಿಯಾಗಿ ಇದೆ? ಈಗಾಗಲೇ ಪ್ರೊಟೆಸ್ಟ್ ಕೂಡ ನಡೆಸಲಾಗ್ತಾ ಇರುವಂಥದ್ದು. ಮೃತದೇಹವನ್ನ ಅವರ ಮನೆಗೆ ರವಾನೆ ಮಾಡೋದಾದ್ರೆ ಎಷ್ಟು ಗಂಟೆಗೆ ಮಾಡಲಾಗತ್ತೆ? ಡೀಟೇಲ್ಸ್ ಏನು ಸಿಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ರಮ್ಯ, ಏನು ಯಾದಗಿರಿ ನಗರ ಪೊಲೀಸ್ ಠಾಣೆಯಲ್ಲಿ PSI ಆಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಏನು ಪರಶುರಾಮ್ ಎಂಬತ್ತನಿಗೆ ಏನು ನಿನ್ನೆ ಏನು ಅಂತಂದ್ರೆ ಮೊನ್ನೆ ಅಂತಂದ್ರೆ ಆತನನ್ನ ವರ್ಗಾವಣೆ ಅಂತಂದ್ರೆ ನಗರದ CN ಠಾಣೆಗೆ ವರ್ಗಾವಣೆ ಮಾಡಿ ಅವನ್ನ ಆದೇಶವನ್ನ ಮಾಡ್ತಾರೆ. ಅಂದ್ರೆ ನಿಯಮ ಬಾಹ್ಯವಾಗಿ ಅಂತಂದ್ರೆ
1 ವರ್ಷ ಪೂರೈಕೆ ಆಗುವಕ್ಕಿಂತ ಮೊದಲೇ ಏನು 7 ತಿಂಗಳ ಅಂತರದಲ್ಲಿ ಆತನಿಗೆ ಮತ್ತೊಂದು ಬಾರಿ ಏನು ವರ್ಗಾವಣೆ ಮಾಡಿ ಏನು ಇಲ್ಲಿರುವಂತಹ ಅಧಿಕಾರಿಗಳಾಗಿರ್ಬೋದು ಮತ್ತು ಶಾಸಕ ಮತ್ತು ಆತನ ಪುತ್ರ ಮಾಡಿರುವಂತಹ ಆರೋಪ ಕೇಳಿ ಬರ್ತಿರುವಂತದ್ದು ಏನಂತಂದ್ರೆ ಈಗಾಗಲೇ ಈ ಒಂದು ನಗರ ಠಾಣೆಗೆ PSI ಪರಶುರಾಮ್ ಆಯ್ಕೆ ಆಗಬೇಕಾದ ಪೋಸ್ಟಿಂಗ್ ಪಡೆದುಕೊಂಡು ಬರಬೇಕಾದಂತ ಸಂದರ್ಭದಲ್ಲಿ 30 ಲಕ್ಷ ಹಣವನ್ನ ಶಾಸಕರಿಗೆ ನೀಡಿ ಈ ಒಂದು ಠಾಣೆಗೆ ಪೋಸ್ಟಿಂಗ್ ಅನ್ನ ಪಡೆದಿದ್ದ ಅಂತೇಳಿ ಆತನ ಕುಟುಂಬಸ್ಥರೇ ಸದ್ಯ ಇವಾಗ ಆರೋಪವನ್ನ ಮಾಡ್ತಾ ಇರುವಂತದ್ದು. ಇದಾದ ಬಳಿಕ ಇದೀಗ ಮತ್ತೆ ಏನು ಈ ಠಾಣೆಗೆ ಮತ್ತೊಬ್ಬ PSI ನೇಮಕಗೊಳ್ತಿರುವ ಹಿನ್ನೆಲೆ ಆತ ಮತ್ತೆ ಹೆಚ್ಚಿನ ಹಣವನ್ನು ನೀಡ್ತಾ ಇರುವ ಹಿನ್ನೆಲೆಯೂ ನಿನಗೂ ಕೂಡ ಇದೇ ಒಂದು ಠಾಣೆ ಪೋಸ್ಟಿಂಗ್ ಬೇಕಾದ್ರೆ ನೀನು ಹೆಚ್ಚಿನ ಹಣ ನೀಡಬೇಕು, ಇಲ್ಲದಿದ್ರೆ ನೀನು ಬೇರೆ ಠಾಣೆಗೆ ಹೋಗ್ಬೇಕಂತೇಳಿ ಶಾಸಕ ಮತ್ತು ಆತನ ಪುತ್ರ ಏನು ಈ ಒಂದು PSI ಪರಶುರಾಮನ್ಗೆ ಹೇಳಿದ್ರಂತೆ. ಹೀಗಾಗಿ ಇದರಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿರುವಂತಹ PSI ಪರಶುರಾಮ ಏನು ನಿನ್ನೆ ಏನು ಹಠಾತ್ ಹೃದಯಾಘಾತದಿಂದ ಏನು ಮೃತಪಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಆ ಪತ್ನಿ ಏನು ತುಂಬು ಗರ್ಭಿಣಿಯಾಗಿರುವ ಹಿನ್ನೆಲೆಯನ್ನು ತನ್ನ ಡೆಲಿವರಿ ಸಲುವಾಗಿ ಏನು ತನ್ನ ತವರು ಮನೆಗೆ ಹೋಗಿರ್ತಾರೆ. ಅದರ ಹಿಂದಿನ ದಿನ ಏನು ಯಾದಗಿರಿ ನಗರಕ್ಕೆ ಬಂದಿರ್ತಾರೆ. ಅಂದ್ರೆ ಯಾದಗಿರಿ ನಗರ ಠಾಣೆಯಲ್ಲಿ ಅವತ್ತು ಏನು ಅಭಿಮಾನದ ಬೀಳ್ಕೊಡುಗೆಯನ್ನ ಅಲ್ಲಿರುವಂತಹ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಏನು ಈ ಒಂದು PSI ಪರಶುರಾಮ್ ಅವರಿಗೆ ನೀಡಿರ್ತಾರೆ. ಹೀಗಾಗಿ ಆ ಪತ್ನಿ ಬಂದಿರ್ತಾರೆ. ಆದ್ರೆ ಪತ್ನಿ ಮತ್ತೆ ಏನು ತನ್ನ ಈ ಬೀಳ್ಕೊಡುಗೆ ಸಮಾರಂಭವನ್ನ ಮುಗಿಸಿ ಮರಳಿ ಹೋಗ್ತಾರೆ. ಅದಾದ ಬಳಿಕ ನಿನ್ನೆ ಏನು ಮನೆಯಲ್ಲಿ ಯಾರು ಇರಲ್ಲ ಮತ್ತು ಪರಶುರಾಮ್ ಆ ತಂದೆ ಅಂತಂದ್ರೆ ಆತನಿಗೆ ಉರ್ತು ತಂದೆ ಇರ್ತಾರೆ. ಇಬ್ರು ಮಧ್ಯಾಹ್ನ ಊಟ ಮಾಡಿ ಮಲ್ಕೊಂಡಿರ್ತಾರೆ. ಅದಾದ ಬಳಿಕ ಹೇಳದೇ ಇರೋ ಕಾರಣಕ್ಕಾಗಿ ತಂದೆ ಹೋಗಿ ನೋಡುವಂತ ಸಂದರ್ಭದಲ್ಲಿ ಈ ಒಂದು ಘಟನೆ ಸಂಭವಿಸಿರುತ್ತೆ. ಇದಾದ ಬಳಿಕ ನಗರದ ಒಂದು ಖಾಸಗಿ ಆಸ್ಪತ್ರೆಗೆ ತಂದು ಇವರನ್ನ ದಾಖಲು ಮಾಡ್ತಾರೆ. ಅದಾದ ಬಳಿಕ ಅಲ್ಲಿರುವಂತಹ ವಿವಿಧ ಸಂಘಟನೆ ಕಾರ್ಯಕರ್ತರು ಆಗಮಿಸ್ತಾರೆ. ಜೊತೆಗೆ ಎರಡೂ ಏನು ಆ ಪೋಷಕರು ಸಹ ಅಲ್ಲಿ ಕುಟುಂಬಸ್ಥರು ಬರ್ತಾರೆ. ಅದಾದ ಬಳಿಕ ಈ ಒಂದು ಘಟನೆಗೆ ಏನು ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಹಾಗೂ ಆತನ ಪುತ್ರ ಸನ್ನಿಗೌಡ ಪಂಪನಗೌಡ ಇವರು ಏನು ಅತಿಯಾಗಿ ಹೆಚ್ಚಿನ ಕಿರುಕುಳ ಹಣವನ್ನು ನೀಡುವಂತೆ ಕಿರುಕುಳ ನೀಡ್ತಿರುವಂತಹ ಆರೋಪವನ್ನ ಮಾಡ್ತಾರೆ. ಇದಾದ ಬಳಿಕ ಏನು ತನ್ನ ಗಂಡನ ಶವವನ್ನ ಪಡೆದು ಆ ಪತ್ನಿ ಸಹ ಒಂದು ರೀತಿಯ ತಡೆಯನ್ನ ಮಾಡ್ತಾರೆ. ಯಾಕಂತಂದ್ರೆ ನನ್ನ ಗಂಡ ಏನು ಮಕ್ಕಳ ಮೇಲೆ ಬಹಳ ಕಾಳಜಿಯಿಂದ ನೋಡ್ತಾರೆ. ನಾಗರಾಜ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಕಾಂಗ್ರೆಸ್ ಹಗರಣಗಳ ವಿರುದ್ಧ ದೋಸ್ತಿ ಸಮರವನ್ನ ಸಾರ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಮೈತ್ರಿ ಪಕ್ಷಗಳು ರಣಕಹಳಿಯನ್ನ ಮೊಳಗಿಸಿವೆ. ಇಂದಿನಿಂದ 7 ದಿನಗಳ ಕಾಲ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಯನ್ನ ನಡೆಸಲಿಕ್ಕಿದೆ. ಮಾಜಿ ಸಿಎಂಗಳಾದ BSY HDKಯಿಂದ ಚಾಲನೆ ಕೂಡ ಸಿಗಲಿಕ್ಕಿದೆ. ಪ್ರತಿಭಟನೆಯಲ್ಲಿ ಹಲವು ದೋಸ್ತಿ ನಾಯಕರು ಕೂಡ ಭಾಗಿಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವಂತಹ ಪ್ರಯತ್ನಗಳು ಕೂಡ ಆಗಿರುವಂತದ್ದು. ಬಿಜೆಪಿ ಹಾಗೂ ಜೆಡಿಎಸ್ ವಿರುದ್ಧ ಈಗಾಗಲೇ 25,000ಕ್ಕೂ ಹೆಚ್ಚು ಜನರೊಂದಿಗೆ ಬೃಹತ್ ಪ್ರತಿಭಟನೆಯ ರ್ಯಾಲಿಯನ್ನ ಕೂಡ ಹಮ್ಮಿಕೊಳ್ಳಲಾಗಿರುವಂತದ್ದು. ಇವತ್ತಿನಿಂದ 7 ದಿನಗಳ ಕಾಲ ಮೈತ್ರಿ ಪಾದಯಾತ್ರೆಯನ್ನ ಕೂಡ ಮಾಡಲಿಕ್ಕಿದೆ. ಈ ಒಂದು ರ್ಯಾಲಿಯಲ್ಲಿ ಜಿಲ್ಲೆಯ ಶಾಸಕರು, ಮುಖಂಡರು, ಹೋರಾಟಗಾರರು ಕೂಡ ಭಾಗಿಯಾಗಲಿಕ್ಕಿದ್ದಾರೆ.